ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, 2025 ಕಳೆದು 2026ಕ್ಕೆ ಕಾಲಿಟ್ಟಿದ್ದೀವಿ. ಹೀಗಾಗಿ 2026ರಲ್ಲಿ ನಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ತುಂಬ ಜನಕ್ಕಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಸಾಕಷ್ಟು ಜನ ಅದನ್ನು ಹೇಳ್ತಲೂ ಇದ್ದಾರೆ. ಇನ್ನಿದ್ರ ಜೊತೆ ಈಗ ದೇಶದಲ್ಲಿ ಏನಾಗುತ್ತೆ, ಜಗತ್ತಲ್ಲಿ ಏನಾಗುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡೋರು ಕೂಡ ತುಂಬ ಜನನೇ ಇದ್ದಾರೆ. ಇವರಲ್ಲಿ ಸಾಕಷ್ಟು ಮಂದಿ ಈ ಬಾರಿ ಯುದ್ಧಗಳು ಹೆಚ್ಚಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಈಗ ನಡೀತಿರೋ ಯುದ್ಧಗಳು ಸಾಲದು ಅನ್ನೋ ಹಾಗೆ ಇನ್ನು ಎಲ್ಲೆಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿಕೊಳ್ಳುತ್ತೆ, ಈ ಬಾರಿ ಜಗತ್ತನ್ನು ಕಾಡಲಿರುವ ಫ್ಲಾಶ್ ಪಾಯಿಂಟ್ಗಳು ಯಾವುವು, ಎಲ್ಲೆಲ್ಲಿ ಯಾವ ದೇಶಗಳ ನಡುವೆ ಸಂಘರ್ಷಗಳು ಉಂಟಾಗಬಹುದು ಅನ್ನೋದು ಈಗ ನಮ್ಮ ಮುಂದಿರೋ ಬಹುದೊಡ್ಡ ಕುತೂಹಲ. ಗೆಳೆಯರೆ, ಇಲ್ಲಿ ಯಾವ ಗ್ರಹ ಯಾವ ಮನೆಗೆ ಯಾವ ರಾಶಿಗೆ ಬರುತ್ತೆ, ಅದರ ಪರಿಣಾಮಗಳೇನು, ಈ ಥರದ ಜ್ಯೋತಿಷ್ಶಾಸ್ತ್ರದ ಲೆಕ್ಕಾಚಾರಗಳನ್ನು ಪಕ್ಕಕ್ಕಿಟ್ಟು ಭೌಗೋಳಿಕ ರಾಜಕೀಯಗಳು ಅವುಗಳಿಂದ ಉಂಟಾಗಬಹುದಾದ ಪರಿಣಾಮಗಳಿಗೊಂದಷ್ಟು ಕಾಮನ್ ಸೆನ್ಸ್ ಸೇರಿಸಿ ಯಾವ ದೇಶಗಳ ನಡುವೆ ಈ ವರ್ಷ ಏನೆಲ್ಲ ಆಗಬಹುದು ಅನ್ನೋ ಬಗ್ಗೆ ಜಾಗತಿಕ ಬಹುರಾಜಕೀಯ ತಜ್ಞರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಸ್ವಲ್ಪ ನೋಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಈ ಜಾಗತಿಕ ಯುದ್ಧಗಳು ಸಂಘರ್ಷಗಳ ಬಗ್ಗೆ ನೋಡೋದಕ್ಕೂ ಮೊದಲು ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ನೀವು ಅಯೋಧ್ಯೆಗೋ ಕಾಶಿಗೋ ಹೋಗಬೇಕು ಅಂದ್ಕೊಂಡಿದ್ರೆ ಇನ್ನು ಮುಂದೆ ಹೆಚ್ಚು ಯೋಚನೆ ಮಾಡಬೇಕಿಲ್ಲ. ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ನಿಮಗಲ್ಲಿ ದರ್ಶನ ಮಾಡಿಸಿ ಕರ್ಕೊಂಡು ಬರೋ ಕೆಲಸವನ್ನು ಸೆವೆನ್ ಸ್ಯಾಂಡ್ ಟೂರಿಸಂ ಕಂಪನಿ ಮಾಡ್ತಾ ಇದೆ. ಇದೇ ಫೆಬ್ರವರಿ 17ನೇ ತಾರೀಕು ಅವರೊಂದು ಟೂರ್ ಪ್ಯಾಕೇಜನ್ನು ಮಾಡಿದ್ದಾರೆ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಮುಂತಾದ ಧಾರ್ಮಿಕ ಕ್ಷೇತ್ರಗಳ ದರ್ಶನವನ್ನು ನಿಮಗೆ ಮಾಡಿಸ್ತಾರೆ. ಆ ಪ್ರವಾಸದ ಪ್ಯಾಕೇಜ್ಗೆ ಅವರು 39,500 ರೂಪಾಯಿಯಷ್ಟು ಹಣವನ್ನು ತಗೋತಾರೆ. ನಿಮ್ಮನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗಿ ಫ್ಲೈಟಲ್ಲೇ ಕರ್ಕೊಂಡು ಬರ್ತಾರೆ. 3 ಸ್ಟಾರ್ ಹೋಟೆಲಲ್ಲಿ ವಸತಿ ವ್ಯವಸ್ಥೆ, ದೇವರ ದರ್ಶನ, ಅತ್ಯುತ್ತಮ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜ್ ಎಲ್ಲವನ್ನು ಸಂಸ್ಥೆನೇ ನೋಡ್ಕೊಳ್ಳುತ್ತೆ. ನಿಮ್ಮ ಜೊತೆ ಎಲ್ಲ ಕಡೆನೂ ಟೂರ್ ಮ್ಯಾನೇಜರ್ಗಳು ಇರ್ತಾರೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲಾಗುತ್ತೆ. ನೆನಪಿಡಿ, ಇದೇ ಫೆಬ್ರವರಿ 17ನೇ ತಾರೀಕು ಕಾಶಿ ಅಯೋಧ್ಯ ಯಾತ್ರೆ. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ 7022848666 7022848666 ನಂಬರಿಗೆ ಕರೆ ಮಾಡಿ ನಿಮ್ಮ ಬುಕ್ಕಿಂಗನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಗೆಳೆಯರೆ, ಯುದ್ಧ ಯುದ್ಧ ಯುದ್ಧ. ಇಡೀ ಜಗತ್ತು ಇವತ್ತು ಯುದ್ಧದ ಉನ್ಮಾದದಲ್ಲಿ ತೇಲಾಡ್ತಾ ಇದೆ. ಕೆಲವರು ತಮ್ಮ ರಕ್ಷಣೆಗಾಗಿ ಯುದ್ಧವನ್ನು ಆರಂಭ ಮಾಡಿದರೆ ಮತ್ತೆ ಕೆಲವರು ತಮ್ಮ ಹೆಚ್ಚುಗಾರಿಕೆಯನ್ನು ತೋರಿಸ್ಕೊಳ್ಳೋದಕ್ಕೆ ಯುದ್ಧಗಳನ್ನು ಮಾಡ್ತಾರೆ. ಸೊ 2026ರಲ್ಲಿ ಕೂಡ ಇಂಥ ಯುದ್ಧಗಳು ಸಾಕಷ್ಟು ನಡೆಯೋ ಸಾಧ್ಯತೆಗಳಿವೆ. ಅದರಲ್ಲೂ ಈ ಬಾರಿ ಅಮೆರಿಕ, ರಷ್ಯಾ, ಭಾರತ, ಚೈನಾ, ಪಾಕಿಸ್ತಾನದಂಥ ಅಣುಶಕ್ತ ದೇಶಗಳು ಯುದ್ಧಕ್ಕಿಳಿಯುವ ಸಂಭವ ಹೆಚ್ಚಾಗಿ ಕಾಣ್ತಾ ಇದೆ. ಇವುಗಳ ಜೊತೆ ಉತ್ತರ ಕೊರಿಯಾ, ಇರಾನ್, ಇಸ್ರೇಲ್ನಂಥ ದೇಶಗಳು ಕೂಡ ಯುದ್ಧ ರಂಗಕ್ಕೆ ಧುಮುಕುವ ಲಕ್ಷಣಗಳಿವೆ. ಹಾಗೆ ಮಧ್ಯ ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾಗಳು ಕೂಡ ಯುದ್ಧಗ್ರಸ್ತವಾಗುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರ, ಸದ್ಯದ ಪರಿಸ್ಥಿತಿಯನ್ನು ಒಮ್ಮೆ ನೋಡೋದಾದರೆ ರಷ್ಯಾ ಯುಕ್ರೇನ್ ಯುದ್ಧ ಇನ್ನೂ ನಿಂತಿಲ್ಲ. ಈಗ ರಷ್ಯಾ ಅಧ್ಯಕ್ಷರ ನಿವಾಸದ ಮೇಲೆ ಡ್ರೋನ್ ದಾಳಿಗೆ ಸಂಬಂಧಪಟ್ಟ ಹಾಗೆ ರಷ್ಯಾ ಯುಕ್ರೇನ್ ಮೇಲೆ ದೋಷಾರೋಪ ಮಾಡಿದೆ. ಆರೋಪಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಕೂಡ ಅವರು ಅಮೆರಿಕಾಗೆ ಕೊಟ್ಟಿದ್ದಾರೆ. ಅಲ್ಲಿಗೆ ಝೆಲೆನ್ಸ್ಕಿಗೆ ಇನ್ನು ಮುಂದೆ ಬಂಕರ್ ಭಾಗ್ಯ ಖಚಿತ. ಆತ ಬಂಕರಲ್ಲಿ ಅಡಗಿ ಕೂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಯುಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನದಲ್ಲಿರೋ ಅಮೆರಿಕ ತಾನೇ ಖುದ್ದು ವೆನೆಜುವೆಲಾದ ಮೇಲೆ ದಾಳಿ ಮಾಡುವ ಸೂಚನೆಗಳನ್ನು ಕೊಡ್ತಾ ಇದೆ. ವೆನೆಜುವೆಲಾದ ಡ್ರಗ್ ಕಾರ್ಟೆಲ್ಗಳ ವಿರುದ್ಧ ನಾವು ಯುದ್ಧ ಮಾಡಬೇಕಿದೆ ಅಂತ ಟ್ರಂಪ್ ಏನೇ ಹೇಳ್ಕೊಂಡ್ರು ಅಮೆರಿಕ ವೆನೆಜುವೆಲಾದ ತೈಲ ನಿಕ್ಷೇಪಗಳ ಮೇಲೆ ಕಣ್ಣಿಟ್ಟಿರೋದ್ರಿಂದ ಅಲ್ಲಿ ಹೇಗಾದರೂ ಮಾಡಿ ಮುಡುರೋನ ಪದಚ್ಯುತಗೊಳಿಸಬೇಕು ಅನ್ನೋ ಪ್ರಯತ್ನಗಳು ಶುರುವಾಗಿವೆ. ಈಗಾಗಲೇ ಅಮೆರಿಕ ವೆನೆಜುವೆಲಾ ಮೇಲೆ ವಾಯುದಾಳಿ ಮಾಡಿದೆ. ವೆನೆಜುವೆಲಾದ ಅಧ್ಯಕ್ಷ ಮುಡುರೋ ಅವರನ್ನ ಬಂಧಿಸಿ ಸ್ಥಳಾಂತರಿಸಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಹಾಗೆ 2026ರಲ್ಲಿ ಉತ್ತರ ಕೊರಿಯಾ ಕೂಡ ದಕ್ಷಿಣ ಕೊರಿಯಾದ ಮೇಲೆ ಎರಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ. ಇಲ್ಲಿ ರಷ್ಯಾ ಮತ್ತು ಉತ್ತರ ಕೊರಿಯಾದ ನಡುವೆ ಸ್ನೇಹ ಗಾಢವಾಗಿದೆ. ರಷ್ಯಾದಿಂದ ಉತ್ತರ ಕೊರಿಯಾಕ್ಕೆ ಬೇಕಿರೋ ಆಹಾರ ಮತ್ತು ವೆಪನ್ಗಳು ಸಿಗ್ತಾ ಇವೆ. ಉತ್ತರ ಕೊರಿಯಾ ರಷ್ಯಾಗೆ ಸೈನಿಕರನ್ನೂ ಕೊಟ್ಟಿದೆ. ಸೊ ಇಲ್ಲಿ ಅಮೆರಿಕ ಯುಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧವನ್ನ ನಿಲ್ಲಿಸೋದ್ರಲ್ಲಿ ವಿಫಲವಾಗಿ ಯುಕ್ರೇನ್ಗೆ ಹೆಚ್ಚು ಆಯುಧಗಳ ಸರಬರಾಜನ್ನ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ಗಳು ಮಾಡ್ತಾ ಹೋದ್ರೆ ಆಗ ಸಹಜವಾಗಿ ಅಮೆರಿಕಾದ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡೋದಕ್ಕೆ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಮೇಲೆ ದಾಳಿಗೆ ಮುಂದಾಗುವ ಸಾಧ್ಯತೆಗಳಿರುತ್ತವೆ. ಜೊತೆಗೆ ತೈವಾನ್ ಸಂಘರ್ಷ ತೀವ್ರವಾಗಿ ದಕ್ಷಿಣ ಕೊರಿಯಾ ಚೈನಾ ವಿರುದ್ಧ ನಿಲ್ಲುತ್ತೆ ಅನ್ನೋ ಸಂದರ್ಭದಲ್ಲಿ ಅಥವಾ ವೆನೆಜುವೆಲಾ ಮೇಲೆ ಅಮೆರಿಕ ಬಿದ್ದ ಸಂದರ್ಭದಲ್ಲಿ ಅಮೆರಿಕಾದ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಬೇಕಾಗಿ ಬಂದ್ರೆ ಆಗ ಕೂಡ ಉತ್ತರ ಕೊರಿಯಾ ಖಂಡಿತ ದಕ್ಷಿಣ ಕೊರಿಯಾದ ಮೇಲೆ ಮುರ್ಕೊಂಡು ಬೀಳುತ್ತೆ. ಹಾಗೇನಾದ್ರೂ ಆದ್ರೆ ದಕ್ಷಿಣ ಕೊರಿಯಾ ಹಾಗೂ ಜಪಾನ್ಗಳಲ್ಲಿ ಸಂಕಷ್ಟಕ್ಕೀಡಾಗುತ್ತವೆ. ಇನ್ನು ಉತ್ತರ ಕೊರಿಯಾ 2025ರಲ್ಲೇ
ಜಪಾನ್ ಹಾಗೂ ದಕ್ಷಿಣ ಕೊರಿಯಾದ ವಿರುದ್ಧ ಅಗ್ರೆಷನ್ ಅನ್ನು ತೋರಿಸಿತ್ತು. ಅದು ಈ ವರ್ಷ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇನ್ನು ಈ ಯುದ್ಧಗಳ ಜೊತೆಗೆ ಅಮೆರಿಕದ ಒಳಗೆ ಆಂತರಿಕ ಕಲಹ ಹೆಚ್ಚಾಗಬಹುದು. ಹಾಗೇನೆ ಅಮೆರಿಕ ವಿರುದ್ಧ ಸೈಬರ್ ದಾಳಿಗಳು ನಡೆಯೋ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣ್ತಾ ಇವೆ. ಇಲ್ಲಿ ಅಮೆರಿಕ ರಷ್ಯಾ ಮತ್ತು ಚೈನಾದ ವಿರುದ್ಧ ಎಷ್ಟು ಅಗ್ರೆಸಿವ್ ಆಗಿ ಹೋಗುತ್ತೋ ಅಷ್ಟೇ ಸಮಸ್ಯೆಗಳನ್ನ ಅಮೆರಿಕ ಕೂಡ ತನ್ನ ದೇಶದ ಒಳಗೆ ಅನುಭವಿಸಬೇಕಾಗಿ ಬರುತ್ತೆ. ಇನ್ನು ಈಗಾಗಲೇ ತೈವಾನ್ ಹಾಗೂ ಚೈನಾದ ನಡುವೆ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಆರಂಭವಾಗುವ ಸೂಚನೆ ಸಿಕ್ಕಿದೆ. ಅದಕ್ಕೆ ತುಪ್ಪ ಸುರಿಯೋ ಕೆಲಸನ ಅಮೆರಿಕ ಮಾಡ್ತಾ ಇದೆ. ತೈವಾನ್ ಅನ್ನೋ ಪುಟ್ಟ ದೇಶಕ್ಕೆ ಮಾನ್ಯತೆಯನ್ನು ಕೂಡ ಕೊಡದೆ ಅದನ್ನ ಚೈನಾದಂಥ ದೈತ್ಯನ ವಿರುದ್ಧ ಎತ್ತಿಕಟ್ಟಿ ಯುದ್ಧ ಮಾಡೋದಕ್ಕೆ ಬೇಕಾದ ಶಕ್ತಿ ಮತ್ತು ಧೈರ್ಯವನ್ನು ತುಂಬುವ ಕೆಲಸವನ್ನ ಅಲ್ಲಿ ಅಮೆರಿಕ ಮಾಡ್ತಾ ಇದೆ. ಇಲ್ಲಿ ತೈವಾನ್ ತುಂಬಾ ಚಿಕ್ಕದಿರಬಹುದು, ಅವರ ಶಕ್ತಿ ಚೈನಾನ ಎದುರಿಸುವಷ್ಟು ಇಲ್ಲದೆ ಇರಬಹುದು. ಆದರೆ ತೈವಾನಿನ ಸೆಮಿ ಕಂಡಕ್ಟರ್ ಉದ್ಯಮ ಇದೆ ನೋಡಿ, ಅದು ಅಮೆರಿಕ ಸೇರಿದಂತೆ ಇಡೀ ಜಗತ್ತಿಗೆ ಬೇಕೇ ಬೇಕು. ಹೀಗಾಗಿ ಅಮೆರಿಕ ಎಲ್ಲಿವರೆಗೆ ಸೆಮಿ ಕಂಡಕ್ಟರ್ ಸ್ವಾವಲಂಬನೆಯನ್ನ ಸಾಧಿಸೋದಕ್ಕೆ ಸಾಧ್ಯವಾಗೋದಿಲ್ವೋ ಅಲ್ಲಿವರೆಗೆ ಚೈನಾಗೆ ತೈವಾನನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಅಮೆರಿಕ ಅವಕಾಶವನ್ನು ಕೊಡೋದಿಲ್ಲ. ಅಲ್ಲಿವರೆಗೆ ಅಮೆರಿಕ ಈ ತೈವಾನನ್ನು ಕಾಪಾಡೋ ಪ್ರಯತ್ನಗಳನ್ನು ಮಾಡುತ್ತೆ, ಅವರಿಗೆ ಬೇಕಾದ ಆಯುಧಗಳನ್ನು ಮಾರಾಟ ಮಾಡುತ್ತೆ, ಜೊತೆಗೆ ತನ್ನ ಮಿತ್ರರನ್ನು ಕೂಡ ತೈವಾನ್ನ ಕಾವಲಿಗೆ ನಿಲ್ಲಿಸುತ್ತೆ. ಈ ಹಂತದಲ್ಲಿ ಜಪಾನ್, ಫಿಲಿಪೀನ್ಸ್, ದಕ್ಷಿಣ ಕೊರಿಯಾ ಮುಂತಾದ ದೇಶಗಳನ್ನು ಅಮೆರಿಕ ಚೈನಾದ ವಿರುದ್ಧ ನಿಲ್ಲಿಸುವ ಸಾಧ್ಯತೆ ಇರುತ್ತೆ. ಇನ್ನು ಈಗಾಗಲೇ ಫಿಲಿಪೀನ್ಸ್ಗೆ ಸೇರಿದ ಒಂದಷ್ಟು ದ್ವೀಪಗಳ ವಿಷಯದಲ್ಲಿ ಚೈನಾ ಹಾಗೂ ಫಿಲಿಪೀನ್ಸ್ ನಡುವೆ ಸಣ್ಣ ಸಂಘರ್ಷ ಶುರುವಾಗಿದೆ. ಚೈನಾದ ವಿರುದ್ಧ ಫಿಲಿಪೀನ್ಸ್ ಭಾರತದ ಬ್ರಹ್ಮೋಸ್ಗಳನ್ನು ಖರೀದಿ ಮಾಡಿದೆ. ಅಮೆರಿಕದ ಆಯುಧಗಳನ್ನು ಕೂಡ ತನ್ನ ಬತ್ತಳಿಕೆ ತುಂಬಿಸ್ಕೊಳ್ತಾ ಇದೆ. ಇಲ್ಲಿ ತೈವಾನ್, ಜಪಾನ್, ಫಿಲಿಪೀನ್ಸ್, ದಕ್ಷಿಣ ಕೊರಿಯಾಗಳು ಒಂದಾಗಿ ಚೈನಾ ಮೇಲೆ ಬಿದ್ದು ಅಮೆರಿಕ ಕೂಡ ಅವರಿಗೆ ಬೆಂಬಲವಾಗಿ ನಿಂತರೆ ಚೈನಾದ ಆರ್ಥಿಕತೆ ಒಂದಷ್ಟರ ಮಟ್ಟಿಗೆ ನಾಶ ಆಗುತ್ತೆ, ಅಭಿವೃದ್ಧಿ ಕಡಿಮೆ ಆಗುತ್ತೆ. ಚೈನಾ ಒಂದು 10-15 ವರ್ಷಗಳಷ್ಟು ಹಿಂದಕ್ಕೆ ಹೋಗಬೇಕಾಗಿ ಬರುತ್ತೆ. ಇನ್ನು ಚೈನಾ ಜೊತೆಗಿನ ಸಂಘರ್ಷದಲ್ಲಿ ಭಾರತ ಎಷ್ಟೇ ತಟಸ್ಥವಾಗಿರಬೇಕು ಅಂತ ಬಯಸಿದ್ರೂ ಕೂಡ ಪಾಕಿಸ್ತಾನದ ಜೊತೆಗಿನ ಸಂಘರ್ಷವನ್ನು ನಮಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಚೈನಾ ನೇರವಾಗಿ ಭಾರತದ ಮೇಲೆ ಬೀಳದೇ ಇದ್ರೂ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಸರಬರಾಜು ಮಾಡುವ ಮೂಲಕ ಪಾಕಿಸ್ತಾನವನ್ನು ಭಾರತದ ವಿರುದ್ಧ ಎತ್ತಿಕಟ್ಟುವ ಕೆಲಸವನ್ನು ಮಾಡ್ತಲೇ ಇರುತ್ತೆ. ಇಲ್ಲಿ ಎಲ್ಲ ದೇಶಗಳು ಪರಸ್ಪರ ಹೊಸ ವರ್ಷದ ಶುಭಾಶಯಗಳನ್ನು ಹಂಚಿಕೊಳ್ತಾ ಇದ್ರೆ ಪಾಕಿಸ್ತಾನ ಭಾರತದ ಜೊತೆ ಯುದ್ಧ ಮಾಡೋ ಬೆದರಿಕೆಯ ಸಂದೇಶಗಳನ್ನು ಕಳುಹಿಸ್ತಾ ಇದೆ. ಪಾಕಿಸ್ತಾನದ ಸಿಡಿಎಫ್ ಆಸಿಮ್ ಮುನೀರ್ಗೆ ತನ್ನ ಅಧಿಕಾರವನ್ನು ಇನ್ನಷ್ಟು ದಿನಗಳ ಕಾಲ ಉಳಿಸ್ಕೋಬೇಕಿದೆ. ಅಲ್ಲಿನ ಜನ ಈ ಮುನೀರ್ ಅಥವಾ ಅಲ್ಲಿನ ಈಗಿನ ಸರ್ಕಾರವನ್ನು ಪ್ರೀತಿಸೋದಕ್ಕೆ ಯಾವ ಕಾರಣಗಳು ಅಲ್ಲಿ ಉಳಿದಿಲ್ಲ. ದೇಶ ಒಡೆದು ಹೋಗೋದಕ್ಕೆ ಸಿದ್ಧ ಆಗ್ತಾ ಇದೆ. ಆಫ್ಘನ್ ಹಾಗೂ ಬಲೂಚ್ ಭಾಗಗಳಲ್ಲಿ ದೊಡ್ಡ ಮಟ್ಟದ ದಾಳಿಗಳು ಪಾಕಿಸ್ತಾನದ ಸೇನೆ ಮೇಲಾಗ್ತಾ ಇವೆ. ಅದನ್ನು ತಡೆಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ. ಬೆಲೆ ಏರಿಕೆಯಿಂದ ಹಿಡಿದು ನಾನಾ ಸಮಸ್ಯೆಗಳು ಅಲ್ಲಿನ ಜನರನ್ನ ಸಿಟ್ಟಿಗೆಬ್ಬಿಸ್ತಾ ಇವೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಆಡಳಿತಕ್ಕೆ ದೇಶದ ಜನರ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡೋದಕ್ಕೊಂದು ಕಾರಣ ಬೇಕಾಗುತ್ತೆ. ಆ ಕಾರಣವೇ ಭಾರತದ ಜೊತೆಗಿನ ಯುದ್ಧ ಆಗಬಹುದು. ಹೀಗಾಗಿ ಮುನೀರ್ ಈ ಬಾರಿ ಕೂಡ ಭಾರತ ಕೆರಳೋದಕ್ಕೆ ಬೇಕಾದ ಒಂದಷ್ಟು ಕೆಲಸಗಳನ್ನು ಖಂಡಿತ ಮಾಡಿಸ್ತಾನೆ. ಈಗಾಗಲೇ ಬಾಂಗ್ಲಾದೇಶದ ಮೂಲಕ ಭಾರತವನ್ನು ಕೆರಳಿಸುವ, ಭಾರತ ಬಾಂಗ್ಲಾದ ಮೇಲೆ ದಾಳಿ ಮಾಡಿದ್ರೆ ಆ ಯುದ್ಧದಲ್ಲಿ ತಾನೂ ಭಾಗಿಯಾಗುವ ಪ್ಲಾನ್ ಒಂದನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಗೊತ್ತಿಲ್ಲ. ಇನ್ನು ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಚೈನಾ ಆಯುಧಗಳನ್ನು ಕೊಡುತ್ತೆ. ಚೈನಾ ಭಾರತವನ್ನು ಮುಂದಿನ ದಿನಗಳಲ್ಲಿ ತನಗೆ ಥ್ರೆಟ್ ಅಂತಲೇ ಭಾವಿಸುತ್ತೆ. ಹೀಗಾಗಿ ಭಾರತದ ಅಭಿವೃದ್ಧಿಯನ್ನು ತಡಿಬೇಕು ಅಂದ್ರೆ ಭಾರತ ಯುದ್ಧ ನಿರತ ಆಗುವ ಹಾಗೆ ಮಾಡಬೇಕು. ಅದಕ್ಕಾಗಿ ಅವರು ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡ್ತಾರೆ. ಇನ್ನು ಭಾರತ ಕೂಡ ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡೋದಕ್ಕೆ ಆಫ್ಘನಿಸ್ತಾನಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದೆ. ಮೊನ್ನೆ ಆಫ್ಘನಿಸ್ತಾನದಲ್ಲಿ ಪಾಕಿಸ್ತಾನಕ್ಕೆ ಸೇರಿದ ಡ್ರೋನ್ ಒಂದನ್ನು ಕೆಡವಲಾಗಿದೆ. ಡ್ರೋನ್ ಒಂದೇ ಅಲ್ಲ, ಇನ್ನು ಮುಂದೆ ಆಫ್ಘನ್ ಗಡಿ ದಾಟಿ ಬಂದರೆ ಪಾಕಿ ಯುದ್ಧ ವಿಮಾನಗಳನ್ನು ಕೂಡ ಅವರು ಕೆಡವುತ್ತಾರೆ. ಅದಕ್ಕೆ ಬೇಕಾದ ಏರ್ ಡಿಫೆನ್ಸ್ ವ್ಯವಸ್ಥೆಗಳನ್ನು ಸೈಲೆಂಟ್ ಆಗಿ ಅಲ್ಲಿ ಮಾಡಲಾಗ್ತಾ ಇದೆ. ಇಲ್ಲಿ ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನದ ನಡುವೆ ಮುಂದೆ ಕೂಡ ಫುಲ್ ಸ್ಕೇಲ್ ವಾರ್ ಥರದ್ದು ನಡೀದೇ ಇರಬಹುದು. ಆದರೆ ಸಂಘರ್ಷಗಳಂತೂ ಆಗಾಗ ನಡೀತಲೇ ಇರ್ತವೆ. ಇನ್ನು ಆಫ್ಘನಿಸ್ತಾನದ ಮೇಲೆ ಪಾಕಿಸ್ತಾನ ಮಾಡೋ ದಾಳಿಗಳು ಅವರನ್ನು ಒಳಗಿಂದೊಳಗೆ ಬಲಹೀನಗೊಳ್ಳೋ ಹಾಗೆ ಮಾಡುತ್ತವೆ. ಆಫ್ಘನಿಸ್ತಾನದ ಮೇಲೆ ದಾಳಿ ಆದರೆ ಆಫ್ಘನರಿಗಿಂತ ಹೆಚ್ಚಾಗಿ ಮೊದಲು ಸಿಟ್ಟು ಮಾಡಿಕೊಳ್ಳೋದು ಪಾಕಿಸ್ತಾನದಲ್ಲಿನ ಮುಲ್ಲಾಗಳು. ಹಾಗೆ ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಮುಲ್ಲಾ ಜನರಲ್ ಹಾಗೂ ಕತಾರ್ ನಡುವೆ ಸಣ್ಣ ಅಸಮಾಧಾನ ಶುರುವಾಗಿದೆ. ಅಲ್ ಜಜೀರಾ ವಿರುದ್ಧ ಮುನೀರ್ ಪಾಕಿಸ್ತಾನಿ ಮಾಧ್ಯಮಗಳನ್ನು ಬಳಸಿ ಪ್ರೊಪಗಂಡಾ ಮಾಡೋದಕ್ಕೆ ಹೋಗಿದ್ದ ಅನ್ನೋದು ಕತಾರಿಗಳನ್ನು ಕೆರಳಿಸ್ತಾ ಇದೆ. ಮುಂದೆ ಆಫ್ಘನ್ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದರೂ ಕತಾರ್ ಖಂಡಿತ ಸಿಟ್ಟು ಮಾಡಿಕೊಳ್ಳುತ್ತೆ. ಇದರ ಜೊತೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾಗಳು ಪರಸ್ಪರ ಮತ್ತೆ ಯುದ್ಧಕ್ಕೆ ನಿಲ್ಲುವ ಸಾಧ್ಯತೆ ಇದೆ. ಇಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್
ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವೆ ಯುದ್ಧನ ನಾನು ನಿಲ್ಲಿಸಿಬಿಟ್ಟೆ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ಆ ಗಡಿಗಳು ಶಾಂತ ಏನಾಗಲಿಲ್ಲ. ಆನಂತರ ಎರಡೂ ದೇಶಗಳಿಗೂ ಆಯುಧಗಳನ್ನು ಕೊಡೋ ಚೈನಾ ತಾನು ಮಧ್ಯಸ್ಥಿಕೆ ಮಾಡಿ ಸದ್ಯಕ್ಕೊಂದು ಕದನ ವಿರಾಮ ಅಲ್ಲಿ ಉಂಟಾಗೋ ಹಾಗೆ ಮಾಡಿದೆ. ಆದರೆ ಅದು ಕೂಡ ಶಾಶ್ವತ ಸಂಧಾನ ಅಲ್ಲ. ಹೀಗಾಗಿ ಅಲ್ಲಿ ಇನ್ನೂ ಒಂದು ಸುತ್ತಿನ ಸಂಘರ್ಷ ಸಿಡಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಹಾಗೆ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾದ ನಡುವೆ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ. ಅಲ್ಲಿ ಕೂಡ ಏನು ಬೇಕಾದರೂ ಆಗಬಹುದು. ಇರಾನ್ನಲ್ಲಿ ಈಗಾಗಲೇ ಅಮೆರಿಕ ಆಂತರಿಕ ಸಂಘರ್ಷಗಳು ಹೆಚ್ಚಾಗುವ ಹಾಗೆ ಮಾಡಿದೆ. ಅದರ ಜೊತೆ ಅಲ್ಲಿನ ಜನರ ಮೇಲೆ ಇರಾನ್ ಆಡಳಿತ ಗುಂಡು ಹಾರಿಸಿದರೆ ನಾವು ಸುಮ್ಮನಿರೋದಿಲ್ಲ ಅನ್ನೋ ಧಮಕಿಯನ್ನು ಅಮೆರಿಕ ಕೊಟ್ಟಿದೆ. ಅವರು ಸುಮ್ಮನಿರದೆ ಏನು ಮಾಡ್ತಾರೆ ಅನ್ನೋದನ್ನು ನೋಡೋದಕ್ಕಾದರೂ ಇರಾನ್ನಲ್ಲಿ ಗೋಲಿಬಾರ್ ಮಾಡಬೇಕು. ಅಷ್ಟು ಮಾಡಿಬಿಟ್ರೆ ಅಲ್ಲಿ ಗಲಭೆಗಳು ಮತ್ತಷ್ಟು ಹೆಚ್ಚಾಗುತ್ತವೆ. ಇರಾನ್ ಕೂಡ ಇನ್ನೂ ಒಂದು ಬಾಂಗ್ಲಾದೇಶ ಆಗುತ್ತೆ. ಖಮೇನಿಯನ್ನು ಅಲ್ಲಿನ ವಿದ್ಯಾರ್ಥಿಗಳು ವರ್ತಕರು ಓಡಿಸಿ ಬಿಡ್ತಾರೆ. ಈ ರೀತಿ ಅಮೆರಿಕ ಯೋಚಿಸ್ತಾ ಇದೆ. ಅದೆಲ್ಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಬಾರಿ ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ಗಳು ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಇರಾನ್ ಕೂಡ ರಷ್ಯಾ ಮತ್ತು ಚೈನಾಗಳಿಂದ ಆಯುಧಗಳನ್ನು ತರಿಸ್ಕೊಳ್ತಾ ಇದೆ. ಅಲ್ಲಿಗೆ ಬೆಲಾರೂಸ್ ಮಿಲಿಟರಿ ಸರಕು ಸಾಗಾಣಿಕೆ ವಿಮಾನಗಳು ಪದೇ ಪದೇ ಬರ್ತಾ ಇವೆ. ಬಹುಶಃ ರಷ್ಯಾ ಚೈನಾದ ಆಯುಧಗಳು ಇರಾನ್ಗೆ ಬರ್ತಾ ಇರಬಹುದು ಅಂತ ಹೇಳ್ತಾರೆ. ಒಟ್ಟಾರೆ ಇರಾನ್ ಸಂಘರ್ಷಕ್ಕೆ ಸಿದ್ಧ ಆಗ್ತಾ ಇದೆ. ಇದೆಲ್ಲ ಯುದ್ಧಗ್ರಸ್ತವಾಗುವ ದೇಶಗಳ ವಿಷಯ. ಆದರೆ ಇನ್ನು ಕೆಲ ದೇಶಗಳಲ್ಲಿ ಆಂತರಿಕ ಕಲಹಗಳು ಶುರು ಆಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮೆಕ್ಸಿಕೋ ಮತ್ತು ಹೈಟಿಗಳು ಈ ಸಮಸ್ಯೆಗೆ ದೊಡ್ಡ ಮಟ್ಟದಲ್ಲಿ ತುತ್ತಾಗಬಹುದು. ಹೈಟಿಯಲ್ಲಿ ಆಂತರಿಕ ಭಿನ್ನಮತ ಹೆಚ್ಚಾಗಿ ಅಲ್ಲಿ ಗ್ಯಾಂಗ್ ವಾರ್ ನಡೆಯೋ ಸಾಧ್ಯತೆಗಳಿವೆ. ಹಾಗೆ ಅಲ್ಲಿನ ಗಲಭೆಗಳು ಅಧ್ಯಕ್ಷರ ಪದಚ್ಯುತಿಗೂ ಕಾರಣ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಸುಡಾನ್ನಲ್ಲಿ ಸೇನೆ ಮತ್ತು ಅರೆ ಸೇನಾ ಪಡೆಗಳ ನಡುವಿನ ಸಂಘರ್ಷ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇದು ಹೀಗೆ ಮುಂದುವರೆದಿದ್ದೆ ಆದರೆ ಸುಡಾನ್ ಈ ಬಾರಿ ಮತ್ತೆರಡು ಹೋಳಾಗುವ ಸಾಧ್ಯತೆ ಇರುತ್ತೆ. ಇನ್ನು ಸಿರಿಯಾದಲ್ಲಿ ಕೂಡ ಸಂಘರ್ಷ ತಾರಕಕ್ಕೇರಬಹುದು. ಅಲ್ಲಿ ಕುರ್ದುಗಳು ತಮ್ಮ ನೆಲಕ್ಕಾಗಿ ಹೋರಾಟವನ್ನು ಆರಂಭ ಮಾಡಬಹುದು. ಹಾಗೆ ಸಿರಿಯಾದಲ್ಲಿನ ನಿರಾಶ್ರಿತರ ಸಮಸ್ಯೆ ಆ ದೇಶದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೂ ಕಾರಣ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ಸಂಘರ್ಷಗಳು ಈ ವರ್ಷ ತೈಲ ಬೆಲೆ ಏರಿಕೆಗೆ ಕಾರಣ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ಅಮೆರಿಕ ಸಂಘರ್ಷದಲ್ಲಿ ಭಾಗಿಯಾದರೆ ಜಾಗತಿಕವಾಗಿ ಆರ್ಥಿಕ ತಲ್ಲಣಗಳು ಕೂಡ ಶುರುವಾಗುತ್ತವೆ. ಹಾಗೇನಾದರೂ ಆದರೆ ಹೂಡಿಕೆದಾರರು ಚಿನ್ನದ ಮೇಲೆ ಹೆಚ್ಚು ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಚಿನ್ನದ ಬೆಲೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ. ಇನ್ನು ಈ ಸಂಘರ್ಷದಲ್ಲಿ ಆಧುನಿಕ ವೆಪನ್ನುಗಳು, ಡ್ರೋನ್ಗಳು, ಸ್ಮಾಲ್ ಏರಿಯಲ್ ವೆಹಿಕಲ್ಗಳು, ಆಂಟಿ ಡ್ರೋನ್ ವೆಪನ್ನುಗಳು, ಡೈರೆಕ್ಟ್ ಎನರ್ಜಿ ವೆಪನ್ನುಗಳು ಬಳಕೆಯಾಗೋ ಸಾಧ್ಯತೆ ಇರುತ್ತೆ. ಸಾಕಷ್ಟು ಮಿಸೈಲ್ ಟೆಸ್ಟ್ಗಳಾಗುತ್ತವೆ. ಆಯುಧಗಳ ಖರೀದಿ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಇದೆಲ್ಲದರ ನಡುವೆ ಯಾವ ಅಣುಶಕ್ತ ದೇಶವು ತಲೆ ಕೆಟ್ಟು ಅಣ್ವಸ್ತ್ರವನ್ನು ಬಳಸದೇ ಇರಲಿ ಅಂತಷ್ಟೇ ಜಗತ್ತು ಈಗ ಪ್ರಾರ್ಥಿಸಬೇಕಾಗಿದೆ. ಇದು ಗೆಳೆಯರೆ 2026ರಲ್ಲಿ ನಡೆಯಲಿರುವ ಯುದ್ಧಗಳು ಹಾಗೂ ಸಂಘರ್ಷಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.